ಸರಿಯಾ ಸಾಕಲ್ಲ ಅಂತ ಕೇಳ್ತೀಯ. ನಾನು ಸಾಕ್ತಲೇ ದೊಡ್ಡನಾದ್ನಿ ನನ್ನ ಮೊಮ್ಮಗ. ಹಾಂ ಬಾರೋ ಫಸ್ಟ್ ಮಂತಕ್ಕೆ ಬಂದ್ರೆ ಸರಿ ನೋಡಿ ಹೇಳಿರ್ತೀನಿ. ನಿಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ ತಡಿಯೋ. ಬತ್ತಿಯ ಬರಲ್ವಾ ನೀನು? ಬತ್ತಿಯ ಬರಲ್ವಾ? ಮನೆಯಾಗೆ ಸೆನಕ್ ಉಂಬಾಕು ತಿಂಬಾಕು ಎಲ್ಲನ ಸೆನಕ್ ಮಾಡ್ತೀವಿ. ಅದಕ್ಕೇನೆ ನಮ್ಮ ಮನೆಯಾಗೆ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರೋದು. ನೀನೇನು ಸರಿಯಾಗಿ ಮಾಡಿಕಲ್ಲ ಅದಕ್ಕೆ ಮತ್ತೆ ಅವ್ನು ಬಂದಾಗಿಂದನು ಇಲ್ಲೇ ಇರ್ತೀನಜ್ಜಿ ಅಂತ ಹೇಳ್ತಾ ಇದ್ದಾನೆ. ಬಿಡು ಒಂದು 2 ದಿನ ಇರ್ತಾನೆ, ನಾವೇನೇನು ಇರಬಾರ್ದಾರಲ್ಲ. ನೀನು ಯಾಕಂಗೆ ಹೋಯ್ತೀಯ? ತೆಗಿ ಒಯ್ಬೇಡ, ನನ್ನ ಸೊಸೆ ಏನು ಮಾಡಿ ಅವಳು ಹಂಗೆ ಹೋಯ್ತಾ ಇದೀಯಾ? ಒಯ್ಬೇಡ ನೀನು, ಅದ್ಯಾಕೆ ಹೋಯ್ತಾ ಇದೀಯಾ? ಮತ್ತೆ ಮೊಮ್ಮಗನ್ನ ಅವಳು ಹೆಂಗೆ ಸಾಕ್ಯವಳೆ ಅಂತ ನಮಗೆ ಗೊತ್ತೈತಿ. ಮೊಮ್ಮಗನ್ನ ಅವಳು ಹೆಂಗೆ ಸಾಕ್ಯವಳು ಗೊತ್ತೇ? ಕೆಳಕ್ಕೆ ಬಿಡ್ದಂಗೆ ಸಾಕ್ಯಾಳ ಹುಡುಗನ್ನ. ಅಯ್ಯೋ ಸಾಕಿರೋದ್ ಕಣನ ಒಂದಿಟ ರಜ್ಜಿ ಹೇಳ್ದಂಗೆ ಕೇಳಲ್ಲ. ಹೆಂಗೆ ಸಾಕ್ಯದಳೆ ಎಂಬುದು ನಾವು ನೋಡಿದೀವಿ, ನೀನು ನೋಡಿಲ್ಲ. ಹೆಂಗೆ ಸಾಕ್ಯವಳು ಗೊತ್ತಿ? ಅಯ್ಯೋ ಇವತ್ತು ಸುಮ್ಮನೆ ನೋಡಂಗೆ ಸಾಕಿರೋದಕ್ಕೆ ಸರಿಯಾಗಿ ಮರ್ಯಾದೆ ಆತ ಅಮ್ಮಂಗೆ ಆಗ್ತೈತಿ. ಹೆಂಗೆ ಸಾಕಿದ್ಲು ಹಂಗೇನೆ ಥೂ ಅಲ್ಲ. ಹೆಂಗೆ ಸಾಕಿದ್ರು ಅಜ್ಜಿ ಒಂದಿಟ್ಟು ಮರ್ಯಾದೆ ಕೊಡಲ್ವಲ್ಲ. ಬಾರೋ ಅಂತ ಬಾ ಅಂತ ಹೇಳಿ ಕರೆದ್ರೆ ಇನ್ನೂ ಅಲ್ಲೇ ಇದೆಯಲ್ಲ. ಬಾರೋ ನಿಮ್ಮಜ್ಜಿ ಹೆಂಗೆ ಸಾಕಿದ್ಲು ನಿನ್ನ ಹಂಗೇನೆ ಥೂ ಅಲ್ಲ. ಅದಕ್ಕೆ ಮತ್ತೆ ಯಾರನ್ನೂ ಅತಿಯಾಗಿ ಸಾಕಬಾರ್ದು ಅಂಬೋದು ಅಲ್ಲ. ನೋಡು ಎಷ್ಟು ಬೇಜಾರು ಇಡಿಸ್ತಾನೆ ಲಸ್ಮಕ್ಕ ಹೆಂಗೇನೆ. ಎಷ್ಟು ಬೇಜಾರು ಇಡಿಸ್ತಾನೆ ನೋಡು. ಇವಳು ನೋಡಿ ಹೆಂಗೆ ಮಾತಾಡ್ತಾಳೆ. ನೀವು ಕಂಜೂಸು ಸರಿಯಾಗಿ ನೋಡ್ಕೊಂಬಲ್ಲ ಅಂತಾಳೆ. ನಾವು ಸರಿಯಾಗಿ ನೋಡ್ಕೊಂಬದಲ್ಲೇ ಅವ್ನು ದಡ್ಡನಾಗಿ ಅವನೇ. ನಾವೇ ಸಾಕಿ ಬೆಳೆಸಿ ಅವ್ನು ಕೆಳಕ್ಕೆ ಬಿಡ್ದಂಗೆ ಸಾಕಿದೀವಿ. ನನ್ನೇನ ಅಂದ್ಬಿಟ್ರೆ ನೋಡು ಮೈ ಎಲ್ಲ ಉರಿತೈತಿ. ಅವಳು ಪಾಪ ಸುಮ್ಮನೆ ಹೋಗಲ್ ಬಿಡತ್ತ. ಹೋದ್ರು ಹೋಗ್ಲಿ, ಬರ್ದಿದ್ರು ಒಂದು 2 ದಿನ ಇರ್ಲೇಳು ಅಂತ ಹೇಳಿ. ನೀನು ಸರಿಯಾಗಿ ಸಾಕಲ್ಲ, ನೀನು ಸರಿಯಾಗಿ ಸಾಕಿಲ್ಲ ಅಂತ ಹೇಳಿರಿ ಸಿಟ್ಟು ಬರಕ್ಕಿದ್ವಿ. ಅವರು ಹೆಂಗೆ ಸಾಕ್ಯಾರ ಅಂತ ಅವ್ರಿಗೆ ಗೊತ್ತೈತಿ. ಸುಮ್ಮನೆ ಕಾಣ್ದಲೆ ಮಾಡ್ದಲೆ ಮಾತಾಡಬಾರ್ದು. ನೀನೇನು ನೋಡಿದ್ದೇನೆ ಬಂದವ್ರು ಸಾಕಾದ? ಏನು ನೋಡಿದ್ದೆ ನೀನು? ಏಯ್ ಬಾರಲೇ ಬಾರೋ, ಹೋಗಿ ನಿಮ್ಮ ಅಜ್ಜಿ ಜೊತೆಗೆ ಹೋಗಿ ಬಾರೋ ಸುಮ್ಮನೆ. ಹೋಗತ್ತ ಒಂದು 2 ದಿನ ಇರ್ತೀನಿ, ಸೊಚ್ಚಿ ಬೇರೆ ಇದ್ದಾನೆ, ಸೊಚ್ಚಿ ಜೊತೆಗೆ ಇರ್ತೀನಿ ಅಂದ್ರೆ ನಿಮ್ದೊಂದತ್ತ. ಹೋಗತ್ತ ನೋಡವನ್ನ ನೋಡ್ಲಸ್ಮಕ್ಕಯ್ಯ ನೋಡು ಹೋಗದ. ಅಲ್ಲ ಹೆಂಗೆ ಹೋಗ್ತಾ ಇದ್ದಾನೆ ನೋಡು. ನಾನು ಸಾಕಿರೋದಕ್ಕೆ ಸರಿಯಾಗಿ ಮಾಡ್ದ ಮರ್ಯಾದಿನ ನೋಡು. ಇವತ್ತು ನನ್ನ ಕರೋರಿ ಹೆಂಗೆ ಹೋಗ್ತಾ ಇದ್ದಾನೆ. ಇವರು ಇಲ್ಲದ್ದೆಲ್ಲ ಹೇಳ್ಕೊಟ್ಟಾರೆ ನಿಮ್ಮಜ್ಜಿ ಹಂಗೆ ಹಿಂಗೆ ಅಂತೇಳಿ ಹುಡುಗಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರೆ. ಇವತ್ತು ಶಾಂತಕಾಯಿ ಸಾಕ್ತಂಗೆ ಆ ಹುಡುಗನ್ನ ಯಾರು ಸಾಕಿಲ್ಲ. ಹಂಗೆ ಸಾಕೈತಿ ನಮ್ಮ ಊರಾಗಿ. ಅದು ಬೇರೆನೇ ಅಕ್ಕಗೆ ಗಂಡು ಹುಡುಗರು ಇಲ್ಲ ಹೊತ್ಕೊನು ಹೆಣ್ಣು ಹುಡುಗರು ಆಗಿದ್ವಲ್ಲ, ಅವಾಗ ಗಂಡು ಹುಡುಗ ಆತು ಅಂತ ಹೇಳಿ ಹಂಗೇನೆ ಹೆಂಗೆ ಕೆಳಕ್ಕೆ ಬಿಡ್ದಂಗೆ ಸಾಕಿದ್ದು. ಅಂತಾರನ್ನ ಹೆಂಗಂದ್ರು ಬಿಡ್ತಾರೆ. ಏ ಲೋಕಿ, ನೀನು ಅವಳ ಕಡೆಗೆ ಅಲ್ಲ ಕಣಿ, ನಮ್ಮ ಕಡೆಗೆ ಮಾತಾಡಬೇಕು. ನಾವೇನು ನೀನು ಬಿಡಲಿಲ್ಲ, ನೀನು ಅಲ್ಲಿ ಜಾಗ ಬಿಡ್ತೀಯ, ನಮಗೆ ಹಿಂಗಾಗಿರೋದು ಬೋರು ಆರ್ಸಲ ಅಡಿಕೆ ಗಿಡ ಎಲ್ಲ ನಾನು ಬಿಡ್ತೀಯ ಅಂತ ಹೇಳಿ ನಾವೇನು ನಿನಗೆ ಹೊಸ್ಕೊಂಡು ಮಾತಾಡ್ಸಕ್ಕೇನು ಬಂದಿಲ್ಲ. ಹಾಳಾಗಿ ಹೋದ್ರು ಹೋಗುತ್ತೆ. ಬಿಟ್ಟಾಕ್ತೀವಿ ತೀರಾನ. ಹಾಳಾಗೋದ್ರು ಹೋಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು, ತಿಂದವ್ರೆ ಅಂತ ಸುಮ್ಮನೆ ಹಾಕ್ತೀವಿ. ನಾವೇನಿಲ್ಲೋಡು ನಿಮ್ಮಂಗೆ ಸಣ್ಣ ಪುಟ್ಟದ್ಕೊ ಲೆಕ್ಕ ಹಾಕೊಂಡು ನಾವು ಹಂಗೆ ಕೇಣಿ ಸಣಿ ಮಾಡ ಅಂತಾರಲ್ಲ. ನಮ್ತಾಗೆ ಒಳ್ಳೆ ಬುದ್ಧಿ ಐತಿ. ನಾವು ಬಿಡು ಅಂತ ಹೇಳಿ ಲೆಕ್ಕ ಹಾಕ್ತೀವಿ. ನಾವೇನೇ ಆಗಲಿಲ್ಲ ಹಿಂದೆ ಮುಂದೆ ನೋಡೋಕ್ಕಾಗಲ್ಲ. ಬಿಡತ್ತ ಹೋಗ್ಲಿ ಅಂತ ಹೇಳ್ತೀವಿ ನಾವು. ನಾವು ನಿಮ್ಮಂಗೆ ಲೆಕ್ಕ ಹಾಕಲ್ಲ, ನಾವು ನಿಮ್ಮಂಗೆ ಕಂಜೂಸ್ ಮಾಡಲ್ಲ. ನಾವು ಯಾರು ಬಿಡೋದಿಲ್ಲ ಕಣೆ. ನೀನು ಏನು ತಿಪ್ಪಲ್ರಾಗ ಹಾಕಿದ್ರೆ ನಾನು ಬಿಡಲ್ಲ. ಅದು ಯಾರು ಬಂದು ಹೇಳಿ ನಾನು ಬಿಡೋದಿಲ್ಲ. ಬಿಡಬೇಡ ಸುಮ್ಮನಿರ್ತಾ. ಏನು ನೀನು ಬಿಡ್ದಿದ್ರೊಟ್ಟೆ. ನಾವು ಅದನ್ನೇ ಹೇಳಿರೋದು, ನೀನೇನು ಬಿಡ್ದಿದ್ರೊಟ್ಟೆ ಅಂತ ಹೇಳಿ. ನಾವೇನು ನೀನು ಬಿಡ್ತೀಯ ಅಂತೇಳಿ ನಿನ್ನ ಮೊಮ್ಮಗಂತಂದು ಸಾಕೇನಿಲ್ಲ. ಬಿಡು ಇರ್ಲಿ ಹೇಳು, ಒಂದು 2 ದಿನ ಇರ್ಲಿ ಹೇಳು ಅಂತ ಹೇಳಿ ಬಿಡ್ಕೊಂಡಿರೋದು. ಅಷ್ಟು ಬಿಟ್ಟರೆ ಏನು ನೀನು ಬಿಡ್ತೀಯಾ? ಮೊಮ್ಮಗನ ನೋಡ್ಕೊಂಡು ಮೊಮ್ಮಗನ ಇಟ್ಕೊಂಡು ನೀನು ಬಿಡ್ತೀಯ ಅಂತ ಹೇಳಿ ನಾವೇನು ನೋಡ್ಕೊಂತಿಲ್ಲ. ಬಿಡತ್ತ ಹೆಂಗ ಇರ್ತೀನಿ ಅಂದವನಿ ಇರಲಿ, ಹುಡುಗರು ಆಡ್ಕೊಂಡು ಅಂತ ಹೇಳಿ ಏನೋ ಆಸೆ ಪಟ್ಟು ಬಿಡತ್ತ ಅಂತ ಹೇಳಿ ನಮ್ಮ ಅಣ್ಣನ ಮಗಳೇ ಅಲ್ವೇ, ನಮ್ಮ ಅಣ್ಣನ ಮಗಳು ನನಗೂ ಮೊಮ್ಮಗ ಆಗಬೇಕು. ನಮ್ಮ ಸುಂದ್ರ ಮಾಡ್ಕೊಂಡಿದ್ರೆ ಇವತ್ತು ಎಂತ ಹಾಕಿರೋದಲ್ಲಪ್ಪ ಅಂತ ಹೇಳಿ ನಾವು ಆಸೆ ಇರುತ್ತೆ ನಮಗೂ. ಆಸೆ ಇಲ್ದಲೆ ನಾವು ಇದು ಮಾಡ್ತೀವಿ. ಆಸಿರಾಳಿ ಹಿಂಗಲ್ಲ ಕಣೆ. ಸುಮ್ಮನಿರು. ಹಿಂಗಲ್ಲ ಮಾತಾಡೋದು. ಅಲ್ಲ ಇವಳು ಹೆಂಗೆ ಮಾತಾಡ್ತಾಳೆ, ನಾವೇ ಬೇರೆ ಇದ್ದಂಗೆ ಇದ್ದಾಳೆ. ಗಳಕ್ಕ ನಮ್ದ್ರಾಗ ಯಾರು ಇಲ್ಲ ಇಂಥ ಕ್ರಿಮಿನಲ್ಲು. ಇಂಥ ಮಣಗಳು ಕಡ್ಡಿ ಹಂಗೆ ಇದ್ದು ಹಿಂಗೆ ಇಲ್ಲದ್ದೆಲ್ಲ ಮಾತಾಡ್ಕೊಂಡು ಹಿಂಗೆ ಕೆಣಿ ಸಣಿ ಮಾಡೋ ಅಂತಾರು ನಮ್ದ್ರಾಗ ಯಾರು ಇಲ್ಲ. ಇವಳು ಹಬ್ಬಳೆ ನೋಡಿರೋದು ಈ ಮಣಗಳು ಕಡ್ಡಿ ಅಂತಾಳು. ನೋಡಕ್ಕೆ ಹೆಂಗೆ ನೆಪ್ಪೆ ಅವನಂಗಿದ್ರು ಎಂತ ಮಾತಾಡ್ತಾಳೆ. ನನಗೆ ಮೈಯ ಉರಿಗೆ ಅಂತ ಮಾತಾಡ್ತಾಳೆ. ಏನು ಇವಳು ಒಬ್ಳಿಗೆ ಮಾತ್ಕೊಂಡಿರೋದು, ಇವಳು ಒಬ್ಳಿಗೆ ಮಾತು ಬರೋದು ಅಂತ ತಿಳ್ಕೊಬಿಟ್ಟವಳೆ. ಹೋಗ್ತಾ ಇದ್ದೀನಿ. ನೀನು ಸರಿಯಾಗಿ ಸಾಕಿಲ್ಲ ಅಂತಾಳೆ. ನನಗೆ ಸರಿಯಾಗಿ ಸಾಕಿಲ್ಲ ಅಂದ್ಬಿಟ್ಲಲ್ಲ, ಮೈಯೆಲ್ಲ ಉರಿದು ಬಿಡ್ತೀನಿ ನನಗೆ. ಯಾರು ಸೈಸ್ಕೆ ಮಾಡ್ಕಣೆ. ನೀನು ಹೇಳಿ ನಿನ್ನ ಮಗನ ನೀನು ಸರಿಯಾಗಿ ಸಾಕಿಲ್ಲ ಅಂತಂದ್ರೆ ನೀನು ಸೈಸ್ಕೊಂತೀಯ. ನಾನು ಹಂಗೆ ನೋಡ್ಕೊಣೆ ಹಿಂಗೆ ನೋಡ್ಕೊಣೆ ಹಿಂಗೆ ಅಂತ ನೀನು ಹೇಳ್ತೀಯ. ಹಂಗೇನೆ ಅವಳು ಮೊಮ್ಮಗನ ನೋಡ್ಕೊಂಡು ತೊಗೊಳ್ಳಿ ಮೈಯ ಉರ್ದೈತೆ ಮಾತಾಡ್ತಾಳೆ. ಮಾತು ಮಾತು ಮಾತು. ಮಾತಿಗೇನು ಕಾಸು ಮೈಯ ಗುರಿ ಅಂತ ಮಾತಾಡ್ತಾರೆ ಇವರು. ಮಾತು ಎಲ್ಲಿಗೆ ಹೋಗಿ ಎಲ್ಲಿ ಬರ್ತವೆ, ಎಷ್ಟು ಮನಸ್ಸು ನೋವಾಗುತ್ತೆ, ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಸ್ವಲ್ಪನೂ ಲೆಕ್ಕ ಹಾಕಲ್ಲ ಕಣಲ್ಲ ಸ್ಮಕ್ಕ ಇವರು. ಏನಿಲ್ಲ ಸುಮ್ಮನೆ ಮಾತಾಡೋದೆ ಬಾಯಿ ಐತೆ, ಮೂಳಿಲ್ಲದ ನಾಲ್ಗೆ ಹೆಂಗೆ ಬೇಕಾದ್ರೂ ಮಾತಾಡುತ್ತೆ ಅಂತೇಳಿ ಮಾತಾಡ್ತಾರೆ. ಮೂಳಿಲ್ಲಲ್ಲ ನಾಲ್ಗೆ ಅದು ಎತ್ಲ ಬೇಕಾದ್ರೂ ತಿರ್ಕೊಂಡು ಮಾತಾಡುತ್ತೆ, ಏನು ಬೇಕಾದ್ರೂ ಮಾತಾಡುತ್ತೆ ಮೂಳಿಲ್ಲದ ನಾಲ್ಗೆ.
ಆ ಹುಡುಗ ಇರ್ತೀನಿ ಎಂಬುತ್ತೆ ಮತ್ತೆ ಇರ್ತೀನಿ ಎಂಬರ್ನ ಕರ್ಕೊಂಡು ಹೋದ್ರೆ ಆಸೆಗೆ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ಬಿಡತ್ತ ಇದ್ರು ಇರ್ತಾರೆ ಅಂತ ಸುಮ್ಮನಾಗಲ್ಲ. ನಾವೇನೇನು ಏನು ಮಾಡ್ತೀವಿ ಹಂಗೆ. ನಾವು ನೋಡ್ಕೊಂತ ನಮಗೂ ಮಕ್ಕಳು ಅಂಬೋದು ನಮಗೂ ಆಸೆ ಇರುತ್ತೆ. ಅದಕ್ಕೆ ನಾವು ನೋಡ್ಕೊಂಬೋದು. ನಮ್ಮ ಸುದ್ದಿಗೆ ಏನಾನ ಬಂದ್ರೆ ನೋಡು ನೀನು ಮಾತಾಡಬೇಡ ನೀನು. ಅಲ್ಲ ನನ್ನ ಸೊಸೆನೇ ಯಾಕಂಗೆ ಬೈತಾ ಇದೆಯಾ ನೀನು? ಬೈಬೇಡ ನೀನು, ಸರಿಯಾಗಿ ಮಾತಾಡಬೇಕು. ಮತ್ತೆ ಹೆಂಗೆ ಸಾಕಿದ್ಯಾ ನೀನು ಅಂತ ಬುದ್ಧಿ ಕಲ್ಸಿದ್ಯಾ? ಹಿಂಗೆ ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡಿರಿ ಅವರು ಚೆನ್ನಾಗಿ ಸಾಕಿದ್ದಾರೆ. ಸಾಕಿದವ್ರಿಗೆ ಒಟ್ಟುರಿ ಅಲ್ವಿ. ಅವತ್ತು ಎಷ್ಟು ಕಷ್ಟ ಬಿದ್ದು ಅವ್ರು ಹೆಂಗೆ ಸಾಕಿರ್ತಾರೆ. ಸಾಕಿದ್ದಾಗ ನೀನು ಹಿಂಗೆ ಮಾತಾಡಿರಿ ಅವ್ರಿಗೆ ಬೇಜಾರಾಗಲ್ವೇ? ಮತ್ತೆ ಅವನು 7 ತಿಂಗ್ಳಾಗ ಹುಟ್ಟಾನು. 7 ತಿಂಗ್ಳಾಗ ಹುಟ್ಟಿ ಅವನು ಎಷ್ಟು ನಾವು ಅವನು ಉಳಿಸ್ಕೊಂಬಕ್ಕೆ ಎಷ್ಟು ಪಾಠ ಬಿದ್ದೀವಿ ಗೊತ್ತೇ. ಸಣ್ಣಕ್ಕೆ ಬೇರೆ ಇದ್ದ ಎಷ್ಟು ಕಷ್ಟ ಬಿದ್ವಿ. ನಾವು ಎಷ್ಟು ಇಲ್ಲೋಡು ನಾನು ಜೋಲಿ ಬಿಟ್ಟವ್ರಿಗೆ ಆಗ್ತಿಲ್ಲ ಹಂಗೆ ನೋಡ್ಕೊಂಡಿದ್ದ ನಾನು ಅವನ್ನ. ಬಿಡು ಹಾಗೆ ಎದ್ದಾಳ್ತಾನೋ ಹೀಗೆ ಎದ್ದಾಳ್ತಾನೋ ಅಂತ ಹೇಳಿ ನೀನು ವಾಂತಿ ಮಾಡ್ಕೊಂತಾನೋ. ಎಲ್ಲಿ ಒಟ್ಟು ಸಣ್ಣ ಹುಡುಗರನ್ನ ನೋಡ್ಕೋಬೇಕು ತಿರ್ಗ ಆಮೇಲೆ ಎಲ್ಲ ಸವಾಸ ಆಮೇಲೆ ಮಕ್ಕಡೆ ಹಾಕ್ತಾನೋ ಏನೋ ಅಂತೇಳಿ ನಿದ್ದೆ ಮಾಡ್ತಿರ್ಲಿಲ್ಲ. ನಮ್ಮ ಸೀತಮ್ಮ ನಿದ್ದೆ ಮಾಡ್ತಾಳೆ ತೆಗಿ ಆಮೇಲೆ ಎಲ್ಲ ಸವಾಸ ಅಂತ ಹೇಳಿ ಎಷ್ಟು ಕಷ್ಟ ಬಿದ್ದು ನಾನು ಹೆಂಗೆ ನೋಡ್ಕೊಂಡಿದ್ದೆ ಅಂತ ನಮಗೆ ಗೊತ್ತೈತಿ. ಬಿಡೆ ಮಾತಾಡೋರ್ಗೇನು ಮಾತಾಡ್ಲೇಳು. ದೇವ್ರಿಗೆ ಗೊತ್ತು ನೀನು ಅವ್ನು ಹೆಂಗೆ ಸಾಕಿದ್ಯಾ ಅಂತ. ಮೊದಲೇನೆ ಪ್ಯಾವ್ನಂಗೆ ಇದ್ದ. ಪ್ಯಾವಾಗಿದ್ದ ಹಂಗೇನಿ. ಬಿಡತ್ತ ತಿರ್ಗ ಹೆಂಗ ಗಂಡು ಹುಡ್ಗ ಆಗಿರೋದು ನಾನು ನೋಡ್ಕೋಬೇಕು ಹೊಚ್ಕಟ್ಟಾಗಿ ಅಂತೇಳಿ ಅವಳು ಗಂಡು ಹುಡ್ಗ ಅಂತೇಳಿ ಬೋಲ ಆಸೆ ಇಕ್ಕೊಂಡು ಹೆಂಗೆ ನೋಡ್ಕೊಂಡವಳೆ. ಹಂಗೆ ಅಂದರೆ ಮತ್ತೆ ಮೈಯ ಕುಡಿಯೋಕ್ಕಿಲ್ವಿ ಅವಳು ಸುಮ್ಮನೆ ಹೋಗ್ತಿದ್ಲ ಅಲ್ವೇನೆ ಸ್ವಾಮಿ. ನೀನು ಯಾಕೆ ಹಿಂಗೆ ಅನ್ಬೇಕು? ಅಯ್ಯೋ ಲಕ್ಷ್ಮಂಟಿ ಬಿಡ್ರತ್ತ ಅಯ್ಯಮ್ಮ ನಾನು ಏನೋ ಮಾತಾಡಿದೆ ಏನು ಹಂಗೆ ಅಯ್ಯಪ್ಪ ದೇವ್ರಿ. ಮತ್ತು ಮಾತಾಡ್ತೀರ. ತಿರ್ಗ ಬಿಡ್ರು ಹೋಗ್ಲಿ ಹಂಗೆ ಯಾಕೆ ಮಾಡ್ತೀರಾ ಹಿಂಗೆ ಯಾಕೆ ಮಾಡ್ತೀರಾ ಅಂಬೋದು ಬೇರೆ. ಮಾತಾಡಬಾರ್ದು. ಮಾತು ಎಲ್ಲಿಗೆ ಹೋಗಿ ಎಲ್ಲಿ ಬತ್ತ ಅಂತ ಲೆಕ್ಕ ಹಾಕಬೇಕು. ಅಯ್ಯೋ ಮಾತೊಂದು ಮುಂದೆ ಅವಳ್ದು. ಏನೋ ಅವಳು ಯೋಚನೆ ಮಾಡಲ್ಲ. ಅವನೇ ನಂಬ್ತಾರೆ ಇವನೇ ನಂಬ್ತಾನೆ ಅಂತ ನಾನೇ ದೊಡ್ಡಿದು ಅಂತ ಮಾತಾಡಕ್ಕೆ ಹೋಗ್ತಾಳೆ. ನಾನು ಯಾರ ಮನೆಗೆ ಉಂಬಲ್ಲ ನಾನು ತಿಂಬಲ್ಲ ನಾನು ಯಾರ ಮನೆಗೂ ಹೋಗಲ್ಲ ಅಂತ ಹೇಳಿ ಮಾತಾಡ್ತಾಳೆ. ಅಯ್ಯೋ ಯಾರ ಮನೆಗೆ ಯಾರೇನು ಸುತ್ತಾರ್ಕೊಂಡು ಹೋಗಲ್ಲ. ಕರಿಯರ್ನಾಗತ್ಗೆ ಕರೆಯೋದು ಇವಾಗ ಬಾರಮ್ಮ ಅಂತ ಹೇಳಿ ಕುಕ್ಕಳ ಮನೆ ಕಳಮ್ಮ ಅಂತ ಕರಿಯರ್ನಾಗತ್ಗೆ ಕರೆಯೋದು. ಕರೆದಿಲ್ದಾರನ್ನೆಲ್ಲ ಕರೆಯಲ್ಲ. ಉಂದಿದ್ರು ಊಟ ಅಂತ ಒಂದು ತುತ್ತು ಮುದ್ದೆ ಸಿಗಲ್ಲ. ಅವ್ರ ಮನೆಗೆ ಗುಂಬಲಿ ಇವ್ರ ಮನೆಗೆ ಗುಂಬಲ್ಲ ಅಂಬರ್ತು ಕೊನೆಗೆ ಅವ್ರದ್ದು ಬಾಳೆಲ್ಲ ಎಂತೆಂಥದ್ದಾಗೈತೆ ಅಂತ ನಾವು ನೋಡಿದ್ದೀವಿ. ನಮಗೆ ಅಭ್ಯಾಸ ಇಲ್ಲ, ನಾವು ಯಾರ ಮನೆಗೂ ಹೋಗಿಲ್ಲ. ಅದಕ್ಕೆ ಮತ್ತೆ ನಿಮ್ಮ ಮಗಳನ್ನ ಬಿಡು ಕರಿಯರ್ನಾಗತ್ಗೆ ಕರೆಯೋದು ಅಂತ ನಾವು ಕರೆದಿದ್ದು. ನೀವೇನು ಕರೆದಿದ್ದಕ್ಕೇನೆ ಬೇಜಾರು ಮಾಡ್ಕೊಂಡು ಹಿಂಗೆ ಗಲಾಟೆ ಮಾಡಕ್ಕೆ ಬಂದಿದ್ದೀರಾ ಸಿಟ್ಟು ಮಾಡ್ಕೊಂಡು. ಬಾರ್ಸೊಮ್ಮೆ ಅತ್ತ ಹೋಗ್ಲಿ ಬಾ ಮಾತಾಡಬೇಡ ಏನಾನ ಮಾಡ್ಕೊಂಬೇಡು ಬಾ. ಸುಮ್ಮನೆ ಯಾಕೆ ಮಾತಾಡೋದು ಓಟೋನು ಅವ್ರು ಸಿಟ್ಟಾಗೋದು ಒಯ್ಯೋದು ನಾವೆಲ್ಲ ಬೇಡ ಬಾ. ಮೊದಲೇ ಸಣ್ಣಕಿದೆಯಾ ಮೊದಲೇ ನಿಮ್ಮ ಕೈ ಬೇರೆ ಹುಷಾರಿಲ್ಲ ಬಾ ಏನಾನ ಮಾಡ್ಕೊಂಬೇಡು.ங்களಮ್ಮ ಅವ್ರ ಅಮ್ಮ ಬರಲಿ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ಲೇಳು ಅಷ್ಟೇ. ನಾವು ಏನೋ ಒಂದು 2 ದಿನ ಇರ್ತಾನೆ ಅಂತ ಹೇಳಿ ನಮ್ಮನೆ ಬಿಟ್ಟು ಹೋಗ್ಯಾಳೆ. ಅವನು ಇಲ್ಲೇ ಇರ್ತೀನಿ ಅಂತ ಇದ್ದಾನೆ ಇರ್ಲೇಳು. ಸರಿಯಾ ಸಾಕಿಲ್ಲ ಅಂತ ಕೇಳ್ತಲ್ಲ. ನಾನು ಹುಡುಗನ ಹೆಂಗೆ ಸಾಕೈತಿ ಅಂತ ನನಗೆ ಗೊತ್ತೈತಿ. ಅಯ್ಯೋ ನನಗಂತ ಹುಡುಗನ ಮೇಲೆ ಬೋಲ ಆಸೆ ಅಂದರೆ ಆಸೆ. ಕದಣ್ಣ ಮನೆಯ ಗಂಡು ಹುಡುಗರು ಇಲ್ವಲ್ಲ. ಗಂಡು ಅಂದರೆ ಏನೋ ಒಂಥರ ಅದ್ಭುತ ಸಿಕ್ಕಂಗಾಗಿತ್ತು. ನನಗೂ ಬರೀ ಹೆಣ್ಣು ಹುಡುಗರಲ್ಲ ಹೆಂಗೆ ನಮ್ಮ ಅಮ್ಮನಿಗನ ಆತು ಅಂತ ಹೇಳಿ ನನಗಂತೂ ಅದ್ಭುತ ಸಿಕ್ಕಂಗೆ ತಂಗೆ ನೋಡ್ಕೊಂಡಿದ್ದೀನಿ. ಕಣ್ಣು ಮುಚ್ಚಿದ ಹುಡುಗನ ನೋಡ್ಕೊಂಡೇ ಇರ್ತಿದ್ದೆ. ಮನೆ ಕೆಮ್ತಿರ್ಲಿಲ್ಲ. ಹಾಗೆ ಎದ್ದಾಳ್ತಾನೆ ಹೀಗೆ ಎದ್ದಾಳ್ತಾನೆ ಅಂತ ಹಂಗೆ ಸಾಕಿರೋದು ನಾವು. ಹಂಗಂದ್ರೆ ನಾನು ಮೈಯ ಗುರಿಯಕ್ಕಿಲ್ಲ. ಅದಕ್ಕೆ ಮತ್ತೆ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ನೀವು ಮಾತಾಡಿರೋ ಇದಕ್ಕೆ ಸರಿಯಾಗಿ 4 ಬಾರಿಸ್ಬಿಟ್ಟೆ. ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ ಪ್ಲನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.